ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ವಿ ಜಗನ್ ಬ್ಲಾಗ್ಸ್. ಫ್ರೆಂಡ್ಸ್, ಕಳೆದ 2 ವರ್ಷದ ನಂತರ ಅಭಿಮನ್ಯು ಮೊದಲ ಬಾರಿಗೆ ಆನೆ ಕಾರ್ಯಾಚರಣೆಗೆ ಬಂದಿತ್ತು. ಅದೇ ರೀತಿ ಈ ಕಾರ್ಯಾಚರಣೆ ನಮ್ಮ ಕೊಡಗಿನ ವಿರಾಜಪೇಟೆ ತಾಲೂಕಿನ ಕೊಕ್ಲೂರಲ್ಲಿ ನಡೆಯಿತು. ಈ ಆನೆ ಯಾವುದೇ ಕಾರಣಕ್ಕೂ ಮಾನವತೆಯನ್ನು ಮಾಡಲಿಲ್ಲ, ಆದರೆ ತುಂಬ ಕ್ರಾಪ್ ಲೂಟಿ ಮಾಡ್ತಾಯಿತ್ತು. ಅದರ ಸಲುವಾಗಿ ಕ್ಯಾಪ್ಚರ್ ಮಾಡಿರ್ತಾರೆ. ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂಥ ಆನೆಗಳು ಮಹೇಂದ್ರ, ಭೀಮ, ಶ್ರೀಕಂಠ, ಕಂಜನ್, ಹಾರಂಗಿಂದ, ಲಕ್ಷ್ಮಣ, ಅಭಿಮನ್ಯು 6 ಆನೆಗಳು. ಬೆಳಿಗ್ಗೆ ಒಂದು 11:30-12 ಗಂಟೆ ಸಮಯಕ್ಕೆ ಕಾರ್ಯಾಚರಣೆ ಶುರುವಾಯಿತು. ಎಂದಿನಂತೆ ಪೂಜಾ ಕಾರ್ಯಗಳನ್ನೆಲ್ಲ ಕೈಗೊಂಡು ಸುಮಾರು 1-1.5 ತಾಸು ನಂತರ ಆನೆ ಟ್ರ್ಯಾಕ್ ಆಗಿತ್ತು. ಟ್ರ್ಯಾಕ್ ಆದ್ರೂ ಡಾಟ್ ಮಾಡಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಹೊತ್ತು ಕಳೆದ ನಂತರ ಡಾರ್ಟ್ ಆಯಿತು. ಮತ್ತು ಈ ಕಾರ್ಯಾಚರಣೆ ಮುಂದಾಳತ್ವವನ್ನು ಡಾಕ್ಟರ್ ರಮೇಶ್ ಹಾಗೂ ದುಬಾರೆಯ DRF ರಂಜನ್ ಅವರು ವಹಿಸಿಕೊಂಡಿದ್ದರು. ಅದೇ ರೀತಿ ನಮ್ಮ ತಿತಿಮತಿ ವಲಯದ RFO ಆದ ಗಂಗಾಧರ್ ಅವರು, ಅದೇ ರೀತಿ ACF ಆದಂಥ ಗೋಪಾಲ್ ಅವರು, ಡಾಕ್ಟರ್ ಚಿಟ್ಟಪ್ಪ ಅವರು, ಮತ್ತು ವಿರಾಜಪೇಟೆಯ RFO ಆದಂಥ ಶಿವರಾಮ್ ಅವರು, ಹಾಗೆ ದೇವರಾಜ್ ಸರ್ ಅವರು. ಮತ್ತು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ SP ಮೇಡಮ್ ಬಂದಿದ್ದರು. ನಮ್ಮ ಕೊಡಗಿನ SP ಆದಂಥ ಬಿಂದುಮಣಿ ಮೇಡಮ್ ಅವರು ಬಂದಿದ್ದರು. ಲಾರಿಗೆ ಹಾಕುವ ಸಮಯದಲ್ಲಿ ಬಂದಿದ್ದರು. ಎಂದಿರಂತೆ ಯಾನೆ ತುಂಬ ಆಟಾಡಿಸ್ತಂತಂದರೆ ಆಚೆ ಈಚೆ ಡಾಟಿಗೆ ಸಿಗದೆ ಭಾರಿ ಓಡಾಡ್ತಿತ್ತು. ಓಡಾಡಿ ಲಾಸ್ಟಿಗೆ ಡಾಟ್ ಮಾಡ್ತಾರೆ ರಮೇಶ್ ಸರ್. ಡಾಟ್ ಮಾಡಿ ಆದಮೇಲೆ ಮಹೇಂದ್ರನ ಮೇಲಿಂದ ಡಾಟ್ ಮಾಡಿರೋದು. ಹಾಗೆ ಡಾಟ್ ಮಾಡಿ ಎಲ್ಲ ಆದಮೇಲೆ ಸುಮಾರು ದೂರ ಹೋಗಿ ಒಂದು ಕಾಡಿದೆ, ಸಣ್ಣ ಕಾಡೊಳಗಡೆ ಬೀಳುತ್ತೆ. ಅಂದಾಜು ಪ್ರಾಯ ಒಂದು 30-35 ವರ್ಷದ ಒಳಗಡೆ ಇದೆ. ಆನೆನ ರೀಲೊಕೇಟ್ ಮಾಡುತ್ತಾರೋ ಇಲ್ಲ ಮತ್ತಿಗೂಡಿಗೆ ತಗೊಂಡು ಹೋಗ್ತಾರೋ ಅಂತ ಒಂದು ಮಾಹಿತಿ ಇದೆ. ಮೇ ಬಿ ಮತ್ತಿಗೂಡಿಗೆ ತಗೊಂಡು ಹೋಗ್ಬೋದು. ಆನೆ ಪರವಾಗಿಲ್ಲ, ಚೆನ್ನಾಗಿದೆ, ತುಂಬ ಹೈಟ್ ಏನಿಲ್ಲ, ಅಳತೆನೇನು ಬೆಳೆಯಬಹುದು. ಚೆನ್ನಾಗಿದೆ ಆನೆ ನೋಡಲಿಕ್ಕೆ. ಅದೇ ರೀತಿ ಈ ಕಾರ್ಯಾಚರಣೆಯಲ್ಲಿ ಅಭಿಮನ್ಯುಗೇನು ಹೆಚ್ಚು ಕೆಲಸ ಕೊಡಲಿಲ್ಲ, ಯಾಕಂತಂದರೆ ಮಧ್ಯದಲ್ಲಿದೆ. ಅದರಿಂದ ಹೆಚ್ಚಿಗೇನು ಅಭಿಮನ್ಯುಗೆ ಕೆಲಸ ಏನಿರಲಿಲ್ಲ. ಅದೇ ಥರ ಖುಷಿನೂ ಆಗುತ್ತೆ, ಅಲ್ಲಿ ಕ್ಯಾಂಪಲ್ಲಿ ಇರೋದಕ್ಕಿಂತ ಈ ಥರ ಬಂದು ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊಂಡಿರೋದು ತುಂಬ ಖುಷಿಯಾದಂಥ ವಿಚಾರ. ಇನ್ನೇನು ಹೆಚ್ಚಿನದು ಹೇಳಲಿಕ್ಕಿಲ್ಲ ಫ್ರೆಂಡ್ಸ್, ಎಲ್ಲ ಹೇಳಿದ್ದೀನಿ. ತುಂಬ ಟಯರ್ಡ್, ಬೆಳಗಿಂದ ಇದ್ದು ತುಂಬ ಬಿಸಿಲು. ಮತ್ತು ಟೌನಿಂದ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅರ್ಜೆಂಟಲ್ಲೇ. ನಾನು ಮನೆಗೆ ಹೋಗೋದಾದರೆ ಒಂದು 20 ಕಿಲೋಮೀಟ್ರ್ ಇದೆ. 20 ಕಿಲೋಮೀಟ್ರಕ್ಕೂ ನನ್ನ ದಾರಿ ಉದ್ದಕ್ಕೂ ಆನೆ ಕಾಟಗಳೇ. ಅದರಿಂದ ಬೇಗ ಮುಗಿಸ್ತೀನಿ. ಇನ್ನು ಹೆಚ್ಚಿನ ಮಾಹಿತಿ ಇದ್ದರೆ ಆಮೇಲೆ ನಿಮಗೆ ತಿಳಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಅರ್ಜೆಂಟಲ್ಲಿ ತಾರತುರಿಯಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಾಳೆ ಎಲ್ಲನೂ ಸರಿ ಮಾಡಿ ಮತ್ತೊಮ್ಮೆ ಬೇರೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಓಕೆ, ಆಲ್ ಈಸ್ ಫೈನ್. ತುಂಬ ಅತ್ಯುತ್ತಮವಾಗಿ ಕಾರ್ಯಾಚರಣೆ ನಡೀತು. ಯಾವುದೇ ಫೈಟ್ ಆ ಥರ ಏನು ಆಗಲಿಲ್ಲ. ತುಂಬ ಚೆನ್ನಾಗಿತ್ತು. ಕಾಡಾನೆಗೂ ಯಾವುದೇ ಥರದ ಏಟು ಆಗಿರೋದಿಲ್ಲ. ಅದೇ ರೀತಿ ಸಾಕಾನೆಗಳಿಗೂ ಏನು ಏನಾಗಿರೋದಿಲ್ಲ. ತುಂಬ ಚೆನ್ನಾಗಿ ಕಾರ್ಯಾಚರಣೆ ಆಯಿತು ಫ್ರೆಂಡ್ಸ್. ಓಕೆ, ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ತೇನೆ. ಅದೊಂದು ಗಳಿಗಳು ಎಲ್ಲ
ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ನೀನು ಹಿಂದೆ ನಿಂತ್ಕೊಳ್ಳಿ, ಸ್ವಲ್ಪ ನೀವು ನಿಂತ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಒಂದೆರಡು ಹೆಜ್ಜೆ ಹಿಂದೆ ನಿಂತ್ಕೊಳ್ಳಿ. ಡಿಸ್ಟೆನ್ಸ್ ಆನೆ ಹತ್ರಕ್ಕೆ ಹೊಂಟೋಗ್ತಿರಲ್ಲ. ಏನಲ್ಲೇ ಬರ್ತಾನೆ ರಾಮಣ್ಣ ಅಲ್ಲೇ ಆ ಬ್ಯಾಂಕ್ ಯಾರ್ದನ್ನ ಕಳ್ಸೋದು? ಯಾವಾಗ ಕಳಿಸ್ಬಿಡ್ತೀಯಾ? ಹಾಂ ಹಾಂ ಇನ್ನೂ ಆಗಿಲ್ಲ, ನೆಟ್ವರ್ಕ್ ಇಲ್ಲ. ಇದೊಂದು ಜಿಯೋ ಸಿಗ್ತದೆ, ಇನ್ನೊಂದು ಫೋನಲ್ಲಿ ಮಾಡ್ತಾಯಿದ್ದೀನಿ ನಾನು. ಆಮೇಲೆ ಬಂದು ಮನೆ ತಲುಪೋ ಹೊತ್ತಿಗೆ ನಿಮಗೆ ಕಳಿಸ್ಕೊಡ್ತೀನಿ ಪಕ್ಕ. ಟಸ್ಕರೇ, ಅದು ಸಾಧಾರಣ ಒಂದು 30 ವರ್ಷ ಇರ್ಬೋದು. ಆನೆ ದಪ್ಪ ಇದೆ, ಹೈಟ್ ಇಲ್ಲ, ದಪ್ಪ ಇದೆ. ಹಾಂ ಓ ಬರ್ಬೋದಕ್ಕಂತ ಅಲ್ಲ, ಇನ್ನೊಂದು 2-3 ದಿವಸದಲ್ಲಿ ಕಾರ್ಯಾಚರಣೆಗೆ. ವಾ ವಾ ಅಷ್ಟು ಕೇಡು ಆಯ್ತಾಯ್ತು, ಇದನ್ನ ಕಳಿಸ್ಕೊಡ್ತೀನಿ ಇರಿ. ನಾನು ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ. ಈಗ ಸ್ವಲ್ಪ ಬೈಲಿಗೆ ಬಂದವೆ, ಮಾಡಿಬಿಟ್ಟು ಸಂಜೆ ಕಳಿಸ್ತೀನಿ. ಗೌಡ್ರು ಫೋನ್ ಮಾಡೋದು ತೆಗ್ದಿಲ್ಲ ಅದನ್ನೇ. ಗೌಡ್ರಿಗೆ ಅಭಿಮಾನಿ ಕಾರ್ಯಾಚರಣೆಗೆ ಹೋಯ್ತಾ ಅಂತ ಎಲ್ಲ ಸಾಯಲಿ ಅಂತ ಹೇಳಿದೆ. ಒಂದು ಸಲ ಮಾಡಿದೆ, ತೆಗ್ದಿಲ್ಲ, ಬಿಟ್ಟಾಕದೆ. ಮತ್ತು ನಿಮಗೆ ಮಾಡ್ದಲ್ಲ? ಅದೇ
ಲೆಕ್ಕ. ಕಿರಣ, ಕಿರಣ, ಪೂಜೆ ಮಾಡಿದ ವಿಡಿಯೋ ಅಂತ ಪೂಜೆ ಮಾಡಿದ್ರೆ ಪೂಜೆ ಮಾಡಿದ ವಿಡಿಯೋ ಅಂತ ನಾವು ಇಲ್ಲಿ ಬರತ್ತಿಗೆ ಇಳಿಯೋತ್ತಿಗೆ ಅಭಿಮನ್ಯುದಲ್ಲಿ ನಿಕ್ಕಿ ಜೀಪಿಂದೆ ಅದ್ರ ವಾಸನೆ ನೋಡಿ ಎಲ್ಲಿ ಬರ್ತಾ ಹೊರಟದೆ. ಒಂದು ಬಟನ್ ಬಿಟ್ಟರೆ ಮುಗ್ಗಿತ್ತು ಅದು. ರಾಜು ಇಲ್ಲಿ ಕೆಳಗಿದ್ದಾನೆ ಕಿರಣ.